ನಾನಿವತ್ತು ಮೀಶೋಯಿಂದ ಒಂದು ಪಾರ್ಸಲ್ ತರಿಸ್ಕೊಂಡಿದ್ದೆ. ಅದೇನಪ್ಪ ಅಂತಂದರೆ ಮುತ್ತಿನ ಓಲೆ ಜುಮಕಿ. ನನ್ನ ಮದುವೆ ಟೈಮಲ್ಲಿ ಈ ಥರ ಓಲೆ ಜುಮಕಿನ ಮಾಡಿಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ನಮ್ಮಮ್ಮ ಮತ್ತು ನನ್ನ ಹಸ್ಬೆಂಡು ಇದು ಹಳೇ ಫ್ಯಾಷನ್ ಆಯಿತು ಬೇಡ ಅಂತೇಳಿ ಈಗಿನ ಟ್ರೆಂಡಿಂಗ್ ಆಗಿರೋದು ಓಲೆ ಜುಮಕಿನ ಮಾಡಿಸಿದ್ರು. ಬಟ್ ನಮಗೆ ಹೆಣ್ಮಕ್ಳಿಗೆ ಎಷ್ಟೇ ಓಲೆ ಜುಮಕಿನ ಮಾಡಿಸ್ಕೊಂಡ್ರು ನಾವು ಇಷ್ಟಪಟ್ಟದ್ದು ತೊಗೋಬೇಕು ಹಾಕ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ. ಹಾಗಾಗಿ ಚಿನ್ನದಂತೂ ತೊಗೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ಈ ಥರ ಮೀಶೋದಲ್ಲಿ ಆರ್ಟಿಫಿಷಿಯಲ್ ಆಗಿ ನೋಡಲಿಕ್ಕೆ ಸೇಮ್ ಚಿನ್ನದ ಥರನೇ ಕಾಣುವಂತಹ ಒಂದು ಮುತ್ತಿನ ಓಲೆ ಜುಮಕಿನ ತರಿಸ್ಕೊಂಡಿದ್ದೀನಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಇದು ಯಾರಾದರೂ ನೋಡಿದವರು ಇದು ಆರ್ಟಿಫಿಷಿಯಲ್ಲ ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿದೆ. ಸೇಮ್ ಚಿನ್ನದ ಓಲೆ ಜುಮಕಿ ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ಅಷ್ಟೇ ನೀಟಾಗಿ ಚೆನ್ನಾಗಿರುತ್ತೆ. ಜಸ್ಟ್ ನಾನು ಇದಕ್ಕೆ ಪೇ ಮಾಡಿದ್ದು 350 ರೂಪಾಯಿ ಅಷ್ಟೇ. ನಿಜವಾಗ್ಲೂ 350 ರೂಪಾಯಿಗೆ ಇಷ್ಟೊಂದು ಒಳ್ಳೆ ಪ್ರಾಡಕ್ಟಾ ಅಂತ ಅನಿಸುತ್ತೆ. ಹಾಗೆ ಈ ಓಲೆ ಜುಮಕಿ ಜೊತೆ ಹಾಕೊಳ್ಳಿಕ್ಕೆ ಕೆನ್ನೆ ಸರ ಅಥವಾ ಮಾಟಿ ಅಂತಾರಲ್ಲ, ಎರಡೆಳೆ ಕೆನ್ನೆ ಸರನೂ ಕೂಡ ತೊಗೊಂಡಿದ್ದೆ. ಅದು ಕೂಡ ಅಷ್ಟೇ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ. ನಾನು ಈ ಕೆನ್ನೆ ಸರಕ್ಕೆ ಪೇ ಮಾಡಿದ್ದು ಜಸ್ಟ್ 150 ಅಷ್ಟೇ, ಎರಡೆಳೆ. ಇದು ಮುತ್ತಿನ ಓಲೆ ಜೊತೆ ಈ ಕೆನ್ನೆ ಸರನ ಹಾಕೊಂಡ್ರೆ ನಿಜವಾಗ್ಲೂ ತುಂಬಾ ಲುಕ್ಕಾಗಿ ಕಾಣ್ತವೆ. ಸೀರೆ ಹಾಕೊಂಡ್ರಂತೂ ಈ ಓಲೆ ಜುಮಕಿ ಹಾಕೊಂಡ್ರಂತೂ ತುಂಬಾ ಅಫಿಷಿಯಲಾಗಿ ಲುಕ್ಕಾಗಿ ಕಾಣ್ತೀರ ಅಂತಲೇ ಹೇಳ್ಬಾರ್ದು. ನೋಡ್ತಾ ಇದ್ದೀನಿ ನಾನಿಲ್ಲಿ ವೇರ್ ಮಾಡಿದ್ದೀನಿ, ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ನ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.